ಅಣ್ಣ ಬೆಟ್ಟ ಹೇಳ್ಬೆ. ಹಾಂ ಹಾಂ, ಶ್ರೀ ಮೂಡಲಗವಿ ಇಷ್ಟ. ಇನ್ನು ಮತ್ತೆ ಮತ್ತೆ ಮಣ್ಣು ರೋಡು ಲಾಲ ನುಗ್ಗ 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 ಒನ್ನಗ್ಯಾರ ವಡೆ ಬೆಟ್ಟ. ಒಟ್ಟಿನಲ್ಲಿ ಈ ರೋಡಲ್ಲಿ ಆರಾಮ್ಸೆ ಬರ್ಬೋದು, ಬೆಟ್ಟಕ್ಕೆ ಹತ್ಬೋದು. ಸರಿ ಬರ್ತೀನಿ ರವಿ. ರವಿಯಾ? ರವಿಕುಮಾರ್ ಏನು ಮಾಡೋದು? ರವಿಕುಮಾರ್. ಹಾಂ ಹಾಂ ಹಾಂ. ಇದು ಬೆಟ್ಟದಪುರ ಬೆಟ್ಟಕ್ಕೆ ಇನ್ನೊಂದು ರೋಡ್ ಇದೆ ಅಂತಲ್ಲ, ಎಲ್ಲಿ ಅದು? ಹಾಂ, ಇಳ್ಸೋಕ್ಕೆ ಅಲ್ಲ, ಮೆಟ್ಲಿಲ್ಲ, ಇನ್ನೊಂದು ರೋಡ್ ಮಾಡಿದಾರಂತಲ್ಲ. ಹಾಂ, ಯಾವ ಕಡೆ? ಅಲ್ಲಿ ರೋಡ್ ಬೆಟ್ಟ ತುಂಬ ಸೈಡಾ? ಅಲ್ಲಿ ರೋಡ್ ಮಾಡಿದಾರಂತಲ್ಲ, ಬೈಕೆಲ್ಲ ಹೋಗುತ್ತಂತಲ್ಲ. ಹಾಂ, ಹಂಗಾರೆ ಅತ್ತ ಬೈಕು ಏನು ಕಾರು ಗೀರೇನು ಅಂತ ನೀವು ಓದ್ತಿದ್ರಾ? ಟ್ಯಾಕ್ಸ್? ಹಾಂ ಹಾಂ. ಹತ್ತಕ್ಕೆ ಈಸಿ, ಇಳಿಯೋದು ಸ್ವಲ್ಪ ಕಷ್ಟ. ಹಾಂ ಹಾಂ ಹಾಂ. ಅಲ್ಲ, ತಾರ್ ರೋಡ್ ಮಾಡ್ತಾರಾ? ಯಾರು ಮಾಡಿಸ್ತಾರದು? ಹಾಂ, ಫುಲ್ಲು ಅಲ್ಲ, ಅದು ಚಾಮುಂಡೇಶ್ವರಿ ಬೆಟ್ಟ ಅಲ್ಲಿ ಮೈಸೂರು ಬೆಟ್ಟ ಅದಲ್ಲ, ಆ ಥರ ಸರ್ಕಲ್ ಇಲ್ಲ ಅಲ್ವಾ? ಡೈರೆಕ್ಟ್ ಇರ್ತದ? ಹಾಂ, ಡೈರೆಕ್ಟ್ ಆದರೆ ಭಾರಿ ಕಷ್ಟ. ಹಾಂ ಹಾಂ ಹಾಂ, ಅರ್ಧ ತನಕ. ಇಲ್ಲೇನಾ? ಬಾಜು ತೆಗ್ದಿಲ್ಲ ಎಲ್ಲಿಗೆ? ಮ್ಯಾಲಿಗೂ ಬರ್ತೀರಾ? ಬನ್ನಿ, ಮ್ಯಾಕೇನೋ ಇನ್ನೂ ಮ್ಯಾಕ್ ಕರ್ತಾ ಹೋಗ್ತೀನಿ. ನೀವೇನು ಮಾಡೋದು? ಆರಂಭ ಏನು 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 ಆರಂಭ? ಏನೇನು ಹಾಕ್ತೀರಿ? ಹೊಗೆ ಸೊಪ್ಪು ಹಾಕ್ತೀರಿ? ಈ ಕಡೆ ಹೊಗೆ ಸೊಪ್ಪು ಅಲ್ವಾ ಜಾಸ್ತಿ? ಹಾಂ 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 ಹಾಂ. ಮದುವೆ ಆಗೋದಾ ನಿಮಗೆ? ಆಗ್ಬಿಡ್ತಾನೆ. ಎಷ್ಟು ವರ್ಷ? ಓ, 22 ವರ್ಷ. ಇನ್ನೇನು ಮತ್ತೆ ಇಷ್ಟೊತ್ತಿಗೆ ಪಾಪ ಮಕ್ಕಳೆಲ್ಲ ಇರ್ಬೇಕಪ್ಪ. ಇವತ್ತೇನು ಸಂತೆನಾ ಇಲ್ಲಿ? ಬೆಡಪುರ ಸಂತೆ ಎಲ್ಲಿ ತೆಗ್ದಿರೋದು ಇಲ್ಲಿ? ಇನ್ನೇನು ಮತ್ತೆ ಶಾಪಿಂಗ್ ಮಾಡ್ಕೊಂಡು ಹೋಗೋದೆಯಾ? ಹಾಂ, ಇವತ್ತು ಬೆಟ್ಟದಪುರದ ಸಂತೆ ನೋಡೋಣ. ನಾವು ಹಿಂಗೆ ಹೋಗ್ಬೇಕು ಅಂತೆ ಬೆಟ್ಟದಪುರದ ಇನ್ನೊಂದು ದಾರಿಗೆ, ಅಂದರೆ ರೋಡ್ ಸೈಡು ರೋಡ್ ಮಾಡ್ತಾಯಿದ್ದಾರಂತಲ್ಲ, ಇನ್ನೊಂದು ದಾರಿಗೆ ನೋಡುವ. ಬೆಟ್ಟದ ತುಂಗದ ಹತ್ರ ಇದೆಯಂತೆ ಆ ರೋಡು. ನೋಡೋಣ, ಹತ್ತಕ್ಕೆ ಟ್ರೈ ಮಾಡ್ತೀನಿ, ನೋಡುವ. ಒಟ್ಟಿನಲ್ಲಿ ಎಂಟೈರ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೆಟ್ಟಲುಗಳಿರುವ ಜಾಗ ಬೆಟ್ಟ ಅಂತ ಅಂದರೆ ನಮ್ಮ ಬೆಟ್ಟದಪುರದ ಮಲ್ಲಯ್ಯನ ಬೆಟ್ಟ ಅಂತ ಹೇಳ್ತಾರೆ. ನೋಡಿ, ಸಂತೆ, ಬೆಟ್ಟದಪುರದ ಸಂತೆ ಸಂತೆಯಲ್ಲಿ ನಿಂತರು ನೋಡು ನೀನು ನನ್ನನ್ನೇ, ನಾನು ಮಾತ್ರ ಕೇಳುವಂತೆ ಕೂಗು ನೀನು ನನ್ನನ್ನೇ, ಕಣ್ಣ ಕಟ್ಟಿ ಬಿಟ್ಟರು ನೀನೀಗ ನಾನು ಕಾಣಬಲ್ಲೆ ನಿನ್ನನ್ನೇ, ಸೇರಬಲ್ಲೆ ನಿನ್ನನ್ನೇ, ನಾನು ಮಾತ್ರ ಬಲ್ಲೆ ನಿನ್ನನ್ನೇ. ನೋಡಿ, ಬೆಟ್ಟದಪುರದ ಬೆಟ್ಟ, ಮಲ್ಲಯ್ಯನ ಬೆಟ್ಟ ನೋಡುವ. ಆ ಕಡೆಯಿಂದ ಇಲ್ಲಿ ಹೋಗೋಣ. ಆ್ಯಕ್ಚುಲಿ ಮೈಸೂರು ಹಾಸನ ಪಿರಿಯಾಪಟ್ಟಣ ರೋಡಲ್ಲಿ ಎಡದ ಕಡೆಗೆ ಹೊಡ್ಕೋಬೇಕು. ಸೊ ಇವಾಗ ಇಲ್ಲಿ ನಾವು ಬಲದ ಕಡೆಗೆ ಹೊಡ್ಕೋಬೇಕು. ಹಿಂಗೆ ಹೋದರೆ ಕಿತ್ತೂರು ಹಂಗೆ ಹೋಗುತ್ತೆ, ಹಿಂಗೆ ಹೋದರೆ ರಾಮಂದೂರು, ಹುಣಸೂರು ಹಿಂಗೆ ಹೋಗುತ್ತೆ. ಸೊ ಈ ರೋಡಲ್ಲಿ ಹೋಗಬೇಕು.
ಇಲ್ಲಿ ಸ್ವಲ್ಪ ಖರಾಬಾಗೈತೆ, ಏನು ತೊಂದರೆ ಬೇಕು ನೋಡೋದು. ನಿಗಿಸಿ ಬಿಡುವ ವೀಡಿಯೋ ಆಯ್ತಾಯ್ತದೋ ಆಗ್ತಾ ಇಲ್ಲೋ ಗೊತ್ತಿಲ್ಲಲ್ಲಪ್ಪ, ಆಗಿಲ್ಲ ಅಂತಂದ್ರೆ ಕಷ್ಟ. ಗಾಡಿ ಬಿಡುವ, ನೋಡಿ ಬಿಡೋಣ. ಆಗ್ತಿದೆ, ವಿಡಿಯೋ ಆಗ್ತಿದೆ. ಇಲ್ಲ ಇಲ್ಲಾಂದರೆ ತಿರ್ಗ ಮತ್ತೆ ಸ್ಟಾರ್ಟ್ ಮಾಡಬೇಕಿತ್ತು ಅಲ್ಲಿಂದ, ಆ ರೋಡಿಂದ. ಸದ್ಯ ವಿಡಿಯೋ ಆಯ್ತೈತೆ. ಸ್ಟೋರೇಜ್ ಬೇರೆ ಜಾಸ್ತಿ ಐತೆ. ಅದೆಲ್ಲಿ ಕ್ಲಿಕ್ 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 ಅಂತ ಆಫ್ ಆಯ್ತದೋ ಗೊತ್ತಿಲ್ಲ. ಅಷ್ಟರೊಳಗಡೆ ಒಂದು ಆ ಬೆಟ್ಟದ ತುದಿ ಆದರೂ ಮುಟ್ಬಿಡ್ಬೇಕು. ಇಲ್ಲಿ ಕಾಲೇಜು, ಡಿಗ್ರಿ ಕಾಲೇಜು, ಬೆಟ್ಟದ ಡಿಗ್ರಿ ಕಾಲೇಜು, ಡಿಗ್ರಿ ಕಾಲೇಜು. ಪ್ರಿಂಟಾಗಿರೋರು ಹೋಗೋಕ್ಕೆ ಅಲ್ಲಿ ಆ ಕಡೆ ಸರಿ ಮೆಟ್ಲು ಹತ್ಕೊಂಡು ಹೋಗ್ಬೋದು. ನಮ್ಮಂಥವರೆಲ್ಲ ಸೋಂಬೇರಿಗಳೆಲ್ಲ ಬೈಕು ಕಾರು ಹೋಗಬೇಕು ಅಂತ ಅಂದರೆ ಈ ರೂಟಲ್ಲಿ ಬಂದರೆ ಬೆಸ್ಟ್. ಕ್ಯಾಶುವಲಾಗಿ ಮಾತಾಡಿದ್ರೇ ಚೆನ್ನಾಗಿ ಬರ್ತದೆ. ಇಲ್ಲೇನೋ ಇದೆ, ನಮ್ಮ ಸಿಡ್ಲು ಮಲ್ಲಿಕಾರ್ಜುನ ದೇವಿ ಶ್ರೀ ಸಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ದೇವಿವನ, ಬೆಟ್ಟದಪುರ, ಪ್ರಿಯಪಟ್ನ ವಲಯ. ನೋಡೋಣ, ಇದಕ್ಕೆ ಇನ್ನೊಂದು ಸಲ ಹೋಗೋಣ. ಇದು ಹಿಂಗೆ ಹೋದರೆ ಬೇರೆ ಊರು, ನಾವು ಹೋಗೋದು ಹಿಂಗೆ. ಚಳಿ ಗುರು ಚಳಿ, ನಿಮ್ಮಲ್ಲಿ ಕೊಡ್ತಾ ಇದ್ದಾರೆ. ಬೆಳಗ್ಗೆ ಅಣ್ಣ, ಇಲ್ಲಿ ಬೆಟ್ಟಕ್ಕೆ ಹತ್ತೋದು ರೋಡು, ಬೆಟ್ಟ ಹತ್ತೋದು ರೋಡು. ಊರೊಳಗಡೆ ಹೋಗಿ ವಾಪಸ್ ಬರ್ಬೇಕಾ ಹಿಂಗೆ? ಊರೊಳಗಡೆ ಹೋಗಿ ವಾಪಸ್ ಬರ್ಬೇಕಂತಲ್ಲಪ್ಪ. ವಾಪಸ್ ಬರ್ಬೇಕಂತ ಪೆಟ್ರೋಲ್ ಇದೆ ನಾವು ಬೈಕಲ್ಲಿ, ಪೆಟ್ರೋಲ್ ಬೇರೆ ಹಾಕ್ಸಿಲ್ಲ. ಇಲ್ಲಿದೆ ಮೇಗಳನ ಕೊಪ್ಪಲು ದೇವಸ್ಥಾನ ಬೆಟ್ಟಕ್ಕೆ ದಾರಿ, ವೀರಭದ್ರ ಸ್ವಾಮಿ ಸ್ವಾಮಿ ಬೆಟ್ಟಕ್ಕೆ. ಎಷ್ಟು ಕಿಲೋಮೀಟ್ರ್ ಬೆಟ್ಟ? 2 ಕಿಲೋಮೀಟ್ರ್ ಇಲ್ಲಿಂದ ಕಣ್ರಪ್ಪ. ಅದೆಲ್ಲ ತೋರಿಸೋದು ಗೊತ್ತಿಲ್ಲ. ಸೋಲೋ ಹೋಗ್ತಾ ಇದ್ದೀನಿ, ಫ್ರೆಂಡ್ಸ್ ಜೊತೆ ಹೋಗ್ತಿದ್ದೆ. ಸೋಲೋ ಹೋಗ್ತಾ ಇದ್ದೀನಿ ಬೆಟ್ಟಕ್ಕೆ ದಾರಿ. ಸಿಕ್ಕಿದ್ರು ಟೈಮಲ್ಲಿ ಹುಲಿ ಚಿಟ್ಟೆಗಳೆಲ್ಲ ಜಾಸ್ತಿ ಇದೆ. ಇಲ್ಲಿಂದ 2 ಕಿಲೋಮೀಟರ್ ಅಲ್ಲ ಬಹುದು. ಈ ವನವಾಸಕ್ಕೆ ಹಂಗೆ ಹತ್ಬೋದು. ಮಜಬುತ್ತೆ ಬೆಟ್ಟದ ತಪ್ಪಲಿನಲ್ಲಿ ಹೋಗ್ತಾ ಇದ್ದೀನಿ. ಬರೀ ಬಂಡೆಗಳೇ ಕಣಪ್ಪ, ಬರೀ ಬಂಡೆಗಳು. ಚೆನ್ನಾಗೈತೆ ಆದರೂ ವೆದರು.
ಸೂಪರ್ ಆಗೈತೆ ಗುರು. ಇಲ್ಲೊಂದು ರೋಡ್ ಅದಲ್ಲಪ್ಪ ಅಣ್ಣ. ಬೆಟ್ಟ 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 ಹಾಂ, ಎಲ್ಲಿ ಬೆಟ್ಟ? ಬೆಟ್ಟಕ್ಕೆ 2 ಕಿಲೋಮೀಟ್ರಾ? 2 ಕಿಲೋಮೀಟ್ರು ನಮ್ಮದು ಹುಣಸೂರು. ನೋಡೋಣ ಒಂದು ಕಂಡಿಡಿದ್ರು ಯೂಟ್ಯೂಬರ್. ಯೂಟ್ಯೂಬರ್ ಅಲ್ಲ ಗುರು, ಇನ್ನೂ ಸ್ಟಾರ್ಟೇ ಮಾಡಿದ ಬ್ಲಾಗ್ಗಳು. ಇದೇ ಫಸ್ಟ್ ಟ್ರೈ ಮಾಡ್ತಾಯಿದ್ದೀನಿ. ಹಂಗ ಇದೆಲ್ಲ ಹೋಗುತ್ತೆ. ಓ ಮಿಸ್ಸು ಯೂಟರ್ನ್ ಹೆಂಗೆ ಹಿಂಗೆ ಬಂದಿತ್ತು. ಈ ಬಿಲ್ಡಿಂಗ್ ನೋಡ್ಕೊಂಡಂಗೆ ಆಯಿತು. ಅಣ್ಣ ಬೆಟ್ಟ ಹಾಂ ಶ್ರೀ ಮೂಡಲಗವಿ. ಹಾಂ ಹಾಂ ಓಕೆ, ಥ್ಯಾಂಕ್ಸ್ ಅಣ್ಣ. ಓಕೆ, ಈಗ ರೋಡ್ ಮಾಡಿದಾರಾ? ಹಾಂ ಓಕೆ. ಅಲ್ಲಿ ಗಂಟೆ ಬೈಕ್ ಹೋಗುತ್ತಾ? ಬೈಕು ಬೆಟ್ಟದ ಮೇಲೆ ತನಕ? ಓಕೆ ಆಯ್ತಾ. ಹಾಂ ಹುಣಸೂರು ಥ್ಯಾಂಕ್ಸ್ ಗೌಡ್ರೆ. ಹಾಂ ಕ್ಯಾಮ್ರಾನು ಇದು ವ್ಲಾಗ್ ಮಾಡೋದಂತ ಎಲ್ಲ. ನಮ್ಮದೊಂದು ಯೂಟ್ಯೂಬ್ ಚಾನಲ್ ಐತೆ. ಹಾಂ ಚಾನಲ್ ಐತೆ. ಈಗ ನೀವು ಬರ್ತೀರಿ, ಈಗ ಕಾಣ್ತಾ ಇದ್ದೀರಿ. ಸರಿ ಗೌಡ್ರೆ, ಬರ್ತೀನಿ. ಹಾಂ ಒಳ್ಳೆ ಇದು ಕಣ್ರಪ್ಪ ರೋಡು ಇದು. ವಾ, ನಾನು ಒಳ್ಳೆ ಮಸ್ತಾಗಿರ್ತದೆ ಅಂತ ಅಂತಂದ್ರೆ ಆ ರೋಡ ಚೆನ್ನಾಗಿತ್ತು ಗುರು. ಆ ರೋಡು ದೂರ ಬೆಟ್ಟನೇ ಅಷ್ಟು ದೂರ ಕಾಣ್ತದಲ್ಲ ಬೆಟ್ಟ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಅದು ಬೆಟ್ಟ. ಅಣ್ಣ ಬೆಟ್ಟ ಇದೆ. ಈಗ ಹೊಸ್ದಾಗಿ ಮಾಡಿರೋದಲ್ವ ರೋಡು? ಇಲ್ಲೇ ಆಯ್ತಲ್ಲ. ಹಾಂ 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 ಬೈಕ್ ಹೋಯ್ತದಲ್ವ ಆರಾಮಿಗೆ? ಶ್ರೀ ಮೂಡಲಗವಿ ಶ್ರೀ ಗವಿ ಸಿದ್ದೇಶ್ವರ ಸ್ವಾಮಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ದಾರೆ. ರೆಡಿ ಸ್ಟಾರ್ಟ್. ಬೈಕ್ ಎಲ್ಲಿ ಗಂಟ ಹೋಯ್ತದೆ, ಹೋಗೋಣ. ನಾವು ಆ್ಯಕ್ಚುಲಿ ಒಂದು ಸಲ ಮೆಟ್ಲ ಕಡೆಯಿಂದ ಹೋಗಿದ್ದೆ, ಬಟ್ ದಾರಿ ಇದೆ, ಆ ಕಡೆಯಿಂದ ದಾರಿ ಇದೆ ಅಂತ ಅಂದಿದ್ರು. ಸೊ ದಾರಿ ಎಲ್ಲಿದೆ ಅಂತ ಗೊತ್ತಿರ್ತಿಲ್ಲ, ಇವಾಗ ಗೊತ್ತಾಯ್ತು ಗುರು. ಬೆಟ್ಟ ನೋಡಪ್ಪ, ಬೆಟ್ಟ ನೋಡ್ರಪ್ಪ, ಒಂದು ನೋಡನೂವೇ ಇಲ್ಲ, ಬೆಟ್ಟ ನೋಡ್ರಪ್ಪ. ಅವೇನು ಕೇಳ್ಕೋಬೇಕಿತ್ತಲ್ಲ, ಏನಾರು ಸಿಕ್ಕವ ಅಂತವ. ಚಿರತೆ, ಕಾಡು, ಈ ಚಿರತೆ, ಹುಲಿ, ಪ್ರಾಣಿ, ಪಕ್ಷಿ ಹತ್ತುತ್ತಾ ಇದ್ದೀನಿ ಬೆಟ್ಟ. ಓ, ಇಲ್ಲಿ ಸಿಮೆಂಟ್ ರೋಡ್ ಮಾಡಿದ್ದಾರೆ.
ಓ ಸಿಮೆಂಟ್ ಮಾಡಿದರೆ ಸೂಪರ್ ಸೂಪರ್ ಸೂಪರ್. ನಾನೇ ನಿನ್ನ ಕಾಳಿದಾಸ, ನೀನೇ ನನ್ನ ಮಂದಹಾಸ ಮಂದಹಾಸ, ನಾನು ನಿನ್ನ ಪ್ರೇಮದಾಸ, ನೀ ನೋಡಿದ ಸತ್ಯವೇನು. ಅಲ್ಲಿ ಅಲ್ಲಿ ಹೇಳ್ದ ಇನ್ನೂ ರೋಡ್ ಗೇಟ್ ಮಾಡಿಲ್ಲ ಅಂತ, ಆದರೂ ರೋಡ್ ಚೆನ್ನಾಗಿ ಮಾಡಿದ್ದಾರೆ ಗುರು ಗುರು. ವಾ ವಾ ಇದು ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಎಲ್ಲಪ್ಪ ಇಷ್ಟ. ಇನ್ನು ಮತ್ತೆ ಮತ್ತೆ ಮಣ್ಣು ರೋಡು ಲಾ 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 ಲಾ. ನುಗ್ಗ ಒನ್ನಗೆರ್ ವಡೆ ಕದ್ದ ನಗ್ಗ ಮಲ್ಲಯ್ಯನ ಬೆಟ್ಟಕ್ಕೆ ನಿನ್ನ ಹತ್ತು ಬೆಟ್ಟಕ್ಕೆ ಹತ್ತು. ಆ್ಯಕ್ಚುಲಿ ಫ್ರೆಂಡ್ಸ್ ಇರಬೇಕು ಗುರು. ಇಲ್ಲಿಗೆಲ್ಲ ಹೋಗೋಕ್ಕೆ ಯಾರಾದರೂ ಒಬ್ಬರು ಪಾರ್ಟ್ನರ್ ಇರಬೇಕು. ಇಲ್ಲ ಅಂತ ಅಂದರೆ ಆಫ್ ಐತಲ್ಲಪ್ಪ ಬೈಕು. ಅಯ್ಯೋ ಗುರು, ಬೈಕ್ ಕೊಟ್ರೆ ಅಯ್ಯೋ ಬೈಕೆ ಮೂವ್ ಆಯ್ತಲ್ಲ ಗುರು. ಹಬ್ಬ ಹೆಂಗೆ ಹೊತ್ತಗೆ ಹತ್ತು ಮ್ಯಾಕೆ ನಮ್ಮ ಬೈಕ್. ಹತ್ತು ಆದರೂ ಇಲ್ಲಿ ಗಂಟ ಬಂತು ಬೈಕು. ಯಾಕೋ ನಮ್ಮ ಸಾಹೇಬರು ಸುಸ್ತಾಗ್ಬಿಟ್ಟವ್ರೆ ಇಷ್ಟೊತ್ತಿದ್ಕೆಯ. ಅಂದರೆ ಸ್ವಲ್ಪ ಡೌನ್ ಜಾಸ್ತಿ, ಇಲ್ಲೇ ಇರಲಿ. ಏನಾದ್ರೂ ಸಿಮೆಂಟ್ ರೋಡ್ ಆಗ್ಬಿಟ್ರಂತೂ ಎಲ್ಲ ಸೂಪರ್ ಮಜಾ. ವೆಕೇಷನ್ಗೆಲ್ಲ ಇಲ್ಲಿಗೆ ಬಂದ್ಬಿಡ್ತಾರೆ. ಸಖತ್ತಾಗಿದೆ ಜಾಗ. ಹಾಂ, ಅಲ್ಲೆಲ್ಲ ಗದ್ದೆ ಇದೆ, ಮಧ್ಯದಲ್ಲಿ ಗದ್ದೆ ಎಲ್ಲ ಮಾಡಿದ್ದಾರೆ. ಆ್ಯಕ್ಚುಲಿ ದೇವಸ್ಥಾನ ಇರೋದು ಆಗ್ತದೆ ಗೊತ್ತಿಲ್ಲ ನನಗೆ. ಓಹೋ ಓಹೋ ಆಹಾ ಓಕೆ. ಒಟ್ಟಿನಲ್ಲಿ ಈ ರೋಡಲ್ಲಿ ಆರಾಮ್ಸೆ ಬರ್ಬೋದು, ಬೆಟ್ಟಕ್ಕೆ ಹತ್ಬೋದು. ಓಹೋ, ನಮ್ಮ ಸಾಹೇಬ್ರು ಅಲ್ಲಿ ನಿಂತವ್ರೆ. ಅಲ್ಲಿಗೆ ಸುಸ್ತಾಗಿ ಅಲ್ಲಿಗೆ ಸ್ಟಾಪ್ ಆದರು. ಏನು ಮಾಡೋದು, ಅದು ನಿರ್ಜೀವ ವಸ್ತು ಅಲ್ವಾ, ಶಕ್ತಿ ಇದ್ದಷ್ಟು ಹೋಗುತ್ತೆ. ಅದು ಮೇಡ್ ಫಾರ್ ಮ್ಯಾನ್, ಮನುಷ್ಯ ಸೃಷ್ಟಿ ಮಾಡಿರ್ತಕ್ಕಂಥ ವಸ್ತು. ಅದು ನಮ್ಮನ್ನು ದೇವ್ರು ಸೃಷ್ಟಿ ಮಾಡಿರೋದಲ್ವ,
ಆದ್ದರಿಂದ ನಮಗೆ ಶಕ್ತಿ ಇದ್ದೇ ಇರುತ್ತೆ, ಹ್ಯುಮ್ಯಾನಿಟಿ ಪವರ್. ಹಾಗೆ ನಿಂತಿರೋ ಸ್ಟೈಲು ನಿನ್ನ ಮ್ಯಾಕತ್ತಕ್ಕೆ ಆಯ್ತಿತ್ತಿಲ್ವ ನಿನಗೆ? ಹಾಂ, ಅಲ್ಲೇ ಬುಸ್ಸು 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 ಅಂತ ನಿನ್ನ ಮಾತಿನ ತಾಳಿ ಚೇಂಜ್ ಮಾಡ್ತೀನಿ ನಿನ್ನ.